ಈ 2 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಅಥವಾ ವಿಮೆ ಹಣಕ್ಕಾಗಿ ಈ ಮಾಜಿ ಯೋಧನನ್ನ ಪತ್ನಿ ಕೊಂದ್ಬಿಟ್ಲು ಅನ್ನುವಂಥದ್ದು ಮೊನ್ನೆ ಆಗಿತ್ತಲ್ಲ ಆ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಬಹಳ ಟ್ವಿಸ್ಟ್ಗಳು ಲಭ್ಯ ಆಗ್ತಾ ಇದೆ. ಆ ಯೋಧನ ಹೆಂಡತಿ ಆತನ ಪ್ರಿಯಕರ ಇದ್ನಲ್ಲ, ಆತ ಈಗ ಒಂದು ವಿಡಿಯೋ ಮಾಡಿ ಘಟನೆ ಏನೇನಾಗಿತ್ತು ಅನ್ನುವಂಥದ್ದನ್ನ ಕೆಲವು ವಿವರಿಸೋ ಪ್ರಯತ್ನ ಮಾಡಿದ್ದಾನೆ. ಬಹಳ ಇದು ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ಹೋಗಿ ಏನೇನಾಯ್ತು ಅಂತ ಹೇಳ್ಕೊಂಡು. ಮಾಜಿ ಸೈನಿಕನ ಕೊಲೆ ರಹಸ್ಯ ಈಗ ಬಯಲಾಗ್ತಾ ಇದ್ದು, ಮಾಜಿ ಸೈನಿಕನ ಪತ್ನಿಯ ಪ್ರಿಯಕರ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಬಿಟ್ಟಿದ್ದಾನೆ. ಸೆಲ್ಫಿ ವಿಡಿಯೋ ಬಿಡುಗಡೆ ಮಾಡಿದ್ದಾನೆ ಪ್ರಿಯಕರ. ಅವನ ಹೆಸರು ಪುಂಡಲೀಕ ಅಂತ. ಗೋಡಗೇರಿ ನೋಡಿ, ಆತ ಹೇಳಿದ್ದಾನೆ ಗೋಡಗೇರಿಯಲ್ಲಿ ಒಂದು ಎಗ್ ರೈಸ್ ಅಂಗಡಿ ಮಾಡ್ಕೊಂಡಿದ್ನಂತೆ. ಯಾರು? ಈ ಪುಂಡಲೀಕ. ಸುಮಾ ಗಂಡ ಅಂದ್ರೆ ಆ ಮಾಜಿ ಸೈನಿಕ ಇದ್ನಲ್ಲ, ಅವನು ಅವಾಗ ಆ ಎಗ್ ರೈಸ್ ಅಂಗಡಿಗೆ ಬರ್ತಾ ಇದ್ನಂತೆ. ಅಂದ್ರೆ ಅವನು ಸಂದೀಪ್ ಅಂತ ಏನು ಮಾಜಿ ಸೈನಿಕನ ಹೆಸರು. ಆಮೇಲೆ ಸಂದೀಪ್ ಏನಾಯ್ತು, ಅವನೊಂದು ಟೀ ಅಂಗಡಿ ಓಪನ್ ಮಾಡ್ಕೊಂಡ್ರಂತೆ. ಆ ಟೀ ಅಂಗಡಿಗೆ ಇವನೊಂದು ಕೆಲ್ಸಕ್ಕೆ ಸೇರಿಸ್ಕೊಂಡ್ರಂತೆ. ಈ ವೇಳೆ ಸಂದೀಪ್ ಪತ್ನಿ, ಅಲ್ಲಿಂದ ನೋಡಿ ಸಂದೀಪ್ ಪತ್ನಿ ಸುಮಾ ಪರಿಚಯ ಆಯ್ತಂತೆ. ನನಗೆ ಸಂದೀಪ್ ಪತ್ನಿ ಸುಮಾ ಜೊತೆ ಆ ನಂತರದಲ್ಲಿ ಸಲುಗೆ ಬೆಳೀತು. ಅವತ್ತಿನಿಂದ ಇಬ್ರು ಆತ್ಮೀಯವಾಗಿದ್ವಿ, ಸಂಬಂಧ ಬೆಳೀತು ಅಂತ ಹೇಳ್ಕೊಂಡಿದ್ದಾನೆ. ಯಾರು? ಈ ಪುಂಡಲೀಕ. ಈಗ ವಿಡಿಯೋದಲ್ಲಿ ಸುಮಾ ಹೆಂಗ್ ಪರಿಚಯ ಆದ್ಲು ಅನ್ನುವಂಥದ್ದು ಫಸ್ಟ್ ಪಾರ್ಟ್ ಈಗ ನಿಮಗೆ ನಾವು ಹೇಳ್ತಾ ಇರೋದು. ಸುಮಾ ಯಾರು? ಈ ಸಂದೀಪ್ನ ಹೆಂಡತಿ. ಸೊ ಈತ ಒಂದು ಎಗ್ ರೈಸ್ ಅಂಗಡಿ ಇಟ್ಕೊಂಡಿರ್ತಾನೆ, ಆತ ಟೀ ಅಂಗಡಿ ಇಟ್ಕೊಂಡಿರ್ತಾನೆ. ಇವನು ಹೋಗಿ ಆ ಟೀ ಅಂಗಡಿಗೆ ಸೇರ್ಕೊಂತಾನೆ. ಸುಮಾ ಅಲ್ಲಿ ಯಾವಾಗಲೂ ಬರ್ತಾ ಇದ್ಲು. ಆನಂತರ ಪರಿಚಯ ಆಯ್ತು. ಸುಮಾ ಮನೆಯಲ್ಲಿ ಬಾಕ್ಸ್ ಕಟ್ಲೆ ಮದ್ಯ ಇಟ್ಟಿದ್ಲು. ಇವ್ರು ಮೋಸ್ಟ್ಲಿ ಮಿಲಿಟರಿ ಅಲ್ವಾ, ಸೊ ಅವರಿಗೆ ಈ ಮಿಲಿಟರಿ ಕ್ಯಾಂಟೀನಿಂದ ಎಣ್ಣೆ ಸಿಗ್ತಾ ಇರುತ್ತೆ, ಅದನ್ನೆಲ್ಲ ತಂದು ಇಟ್ಕೊಂಡಿದ್ರು ಅನ್ಸುತ್ತೆ. ಆ ಮದ್ಯಕ್ಕೆ ನಿದ್ದೆ ಮಾತ್ರೆ ಹಾಕಿ ನಿತ್ಯ ಗಂಡನಿಗೆ ಕುಡಿಸ್ತಾ ಇದ್ಲು. ಈ ಬಗ್ಗೆ ಕೇಳಿದ್ರೆ ಗಂಡ ಸಾಯ್ಲಿ ಅಂತ ಹೇಳ್ತಾ ಇದ್ಲಂತೆ. ಸಂದೀಪ್ಗೆ ಅಪಘಾತವಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸುಮಾ ಹುಳುವಿಗೆ ಹೊಡೆಯುವ ಔಷಧವನ್ನ ತರಿಸ್ಕೊಂಡಿದ್ಲು. ನಾನು ಔಷಧವನ್ನ ತಂದ್ಕೊಟ್ಟ ಮಾರನೇ ದಿನ ಸಂದೀಪ್ ಸತ್ತೋಗ್ಬಿಟ್ಟ. ಮರುದಿನ ಔಷಧ ಜೊತೆಗೆ ಬೇರೆ ಅದು ಏನೇನೋ ತಂದ್ಕೊಟ್ಟು ಇದನ್ನೆಲ್ಲ ಎಲ್ಲಾದ್ರೂ ಬಿಸಾಕು ಅಂತ ಸುಮಾ ಹೇಳದ್ಲಂತೆ. ನನಗೆ ಮಾಜಿ ಸೈನಿಕ ಸಂದೀಪ್ ನೋಡಿ, ಈಗ ಈತನೇ ಪ್ರಿಯಕರ ಹೇಳ್ತಾ ಇದ್ದಾನೆ ಏನು ಅಂತ ಅಂದ್ರೆ, ಸುಮನ್ ಗಂಡ ಸತ್ತೋಗಿರೋದು ನನಗೆ ಡೌಟ್ ಇದೆ, ಇವಳೇ ಕೊಂದಿರ್ಬೋದು ಅಂತ ಈಗ ಆತ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ. ಮೂರನೇ ಭಾಗ ಏನು? ಗಂಡನ ಹೆಸರಿನಲ್ಲಿ 2 ಕೋಟಿ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ವಿಮೆ ಮಾಡಿಸಿದ್ದೀನಿ ಅಂತ. ನನ್ನ ಗಂಡ ಸತ್ತೋದ್ರೆ 2 ಕೋಟಿ ರೂಪಾಯಿ ಹಣ ಬರುತ್ತೆ. ನಿನ್ಗೆ 2 ಮಕ್ಕಳಿದ್ದಾರೆ, ನನಗೆ 2 ಮಕ್ಕಳಿದ್ದಾರೆ, ಎಲ್ಲ ಸೇರಿ ಊರು ಬಿಟ್ಬಿಡೋಣ, ಇಬ್ರು ಮಕ್ಕಳ ಜೊತೆ ಬೆಳಗಾವಿಗೆ ಹೋಗೋಣ. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಜೈಲಿಗೆ ಹೋಗೋಕ್ಕೂ ಸಿದ್ಧ. ಸಂದೀಪ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಬೇಕು. ಅಲ್ಲಿವರೆಗೂ ಸಂದೀಪ್ನ ಪತ್ನಿ ಸುಮಾಗೆ ವಿಮೆ ಹಣ ಹೋಗಬಾರದು ಅಂತ ಮಾಜಿ ಸೈನಿಕನ ಪತ್ನಿಯ ಪ್ರಿಯಕರ ಪುಂಡಲೀಕ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾನೆ. ಗಂಡನ ಹೆಸರಲ್ಲಿ 2 ಕೋಟಿ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಗಂಡ ಸತ್ರೆ 2 ಕೋಟಿ ಹಣ ಬರುತ್ತೆ ಅಂತ ಸುಮಾ ಹೇಳಿದ್ಲು ಅಂತ ಈಗ ಸಂದೀಪ್ ಹೇಳಿರೋದು. ಸಾರಿ, ಪ್ರಿಯಕರ. ನಿನ್ನ 2 ಮಕ್ಕಳು, ನನ್ನ 2 ಮಕ್ಕಳು ಸೇರಿ ಊರು ಬಿಟ್ಬಿಡೋಣ, ಇಬ್ರು ಮಕ್ಕಳ ಜೊತೆ ಬೆಳಗಾವಿಗೆ ಹೋಗೋಣ ಅಂತ ಆಕೆನ ಐಡಿಯಾ ಕೊಟ್ಟಿದ್ಲಂತೆ. ನಾನೇನಾದ್ರೂ ಸುಳ್ಳು ಹೇಳಿದ್ರು ನಾನು ಜೈಲಿಗೆ ಹೋಗೋದಕ್ಕೂ ಸಿದ್ಧ ಅಂತ ಆತ ಹೇಳ್ಕೊಂಡಿದ್ದಾನೆ. ಸಂದೀಪ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಸಂದೀಪ್ ಪತ್ನಿ ಸುಮಾಗೆ ಅಲ್ಲಿವರೆಗೂ ಕೂಡ ಇನ್ಶೂರೆನ್ಸ್ನ ಹಣ ಹೋಗಬಾರ್ದು ಅಂತ ಈಗ ಈ ಪ್ರಿಯಕರ ಪುಂಡಲೀಕ ಹೇಳ್ತಾ ಇದ್ದಾನೆ. ಈತ ಈಗ ಅಂದ್ರೆ ತಾನು ತಪ್ಪಿತಸ್ಥ ಅಲ್ಲ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋ ರೀತಿ ಇದೆ ಅವನ ಹೇಳಿಕೆಗಳು. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಗೋಡಗೇರಿಯ ನಿವಾಸಿ. ರಸ್ತೆ ಅಪಘಾತ ಆಗಿ ಆಸ್ಪತ್ರೆ ಸೇರಿದ್ರು ಸಂದೀಪ್. ಆಕ್ಸಿಡೆಂಟ್ ಆಗಿತ್ತು. ಪ್ರಿಯಕರನೊಂದಿಗೆ ಸೇರಿ ಹೆಂಡತಿಯಿಂದ ಕೊಲೆಗೆ ಸಂಚು ರೂಪಿಸಲಾಗಿತ್ತು. ಆಸ್ಪತ್ರೆಯಲ್ಲೇ ಸೊಲೈನ್ ಬಾಟಲ್ನಲ್ಲಿ ವಿಷ ಹಾಕಿ ಅವರನ್ನು ಕೊಲೆ ಮಾಡಲಾಗಿತ್ತು. ಕೊಲೆಗೈದು ಅದಾದ್ಮೇಲೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಿ ಬಿಂಬಿಸೋ ಪ್ರಯತ್ನ ಆಗಿತ್ತು. ಆದರೆ ಅನುಮಾನ ಬಂದ ನಂತರ ಪ್ರಕರಣ ತೆರೆದುಕೊಳ್ತಾ ಹೋಯಿತು. ಆ ಸಂದರ್ಭದಲ್ಲಿ ಪತ್ನಿನೇ ಯಾವ ರೀತಿ ತನ್ನ ಪತಿಯನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ಲು ಅನ್ನೋದು ಒಂದೊಂದೇ ಸ್ಫೋಟಕ ವಿಚಾರಗಳು ಈ ಕೇಸಲ್ಲಿ ಹೊರಗೆ ಬರ್ತಾ ಹೋಯಿತು. ಇದೆಲ್ಲದರ ನಡುವೆ ಈಗ ಸ್ವತಃ ಪ್ರಿಯಕರ ಈ ಪುಂಡಲೀಕ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾನೆ. ಆಕೆ ತನ್ನ ಗಂಡನ ಮೇಲೆ ಯಾವ ರೀತಿ ದ್ವೇಷ ಇಟ್ಕೊಂಡಿದ್ಲು, ಆತನನ್ನು ಕೊಲ್ಲೋದಕ್ಕೆ ಯಾವ ರೀತಿ ಎಲ್ಲ ಸಂಚು ಹಾಕಿದ್ಲು, ಡ್ರಿಂಕ್ಸಲ್ಲಿ ಮಾತ್ರೆಗಳನ್ನು ಹಾಕಿ ಗಂಡನಿಗೆ ಕೊಡ್ತಾ ಇದ್ಲು, ಮತ್ತು ಕೀಟನಾಶಕಗಳನ್ನು ಕೂಡ ತರಿಸ್ಕೊಂಡಿದ್ಲು. ಅದೆಲ್ಲನೂ ಅದಾದಮೇಲೆ ನನ್ನ ಕೈಯಲ್ಲೇ ಕೊಟ್ಟಿದ್ಲು, ಎಲ್ಲಾದರೂ ಬಿಸಾಕು ಅಂತ ಹೇಳಿದ್ಲು. ಮತ್ತು ನನ್ನ ಗಂಡನ ಹೆಸರಲ್ಲಿ 2 ಕೋಟಿ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ನನ್ನ ಗಂಡ ಸತ್ರೆ 2 ಕೋಟಿ ದುಡ್ಡು ಬರೋದಿದೆ, ನನ್ನ ಮಕ್ಕಳು ನಿನ್ನ ಮಕ್ಕಳು ಎಲ್ಲರನ್ನೂ ಒಟ್ಟಿಗೆ ಸಾಕೋಣ, ಊರು ಬಿಟ್ಬಿಡೋಣ, 2 ಕೋಟಿ ದುಡ್ಡು ಸಿಗ್ತಿದ್ದ ಹಾಗೆ ಅಂತ ಹೇಳಿದ್ಲು. ಇದು ಯಾವುದೂ ಕೂಡ ಸುಳ್ಳಲ್ಲ. ಸುಳ್ಳಾದರೆ ಶಿಕ್ಷೆ ಅನುಭವಿಸೋದಕ್ಕೆ ನಾನು ತಯಾರಿದ್ದೀನಿ. ಆದರೆ ನಾನು ಹೇಳ್ತಾ ಇರೋದೆಲ್ಲ ಕೂಡ ಸತ್ಯ. ಎಲ್ಲ ಸತ್ಯ ಹೊರ ಬರಬೇಕಂತ ಹೇಳಿದ್ರೆ ಈಗ ಮೃತ ಸಂದೀಪ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಬೇಕು. ಆಗಷ್ಟೇ ಈ ಎಲ್ಲ ವಿಚಾರಗಳು ಹೊರಗೆ ಬರುತ್ತೆ ಅಂತ ಹೇಳಿ ಈ ಪ್ರಿಯಕರ ಪುಂಡಲೀಕ ಹೇಳ್ತಿದ್ದಾನೆ.
ಇಲ್ಲಿ ವಿಚಾರ ಅಂತಾನೆ ಇತ್ತೀಚಿನ ದಿನಗಳಲ್ಲಿ ವಿಜಯ್ ಒಂದು ನಾವು ಗಮನಿಸ್ತಾ ಇದ್ದೀವಿ, ಈ ವಿಮೆ ಹಣವನ್ನ ಪಡೆಯೋಕೆ ಈ ಗಂಡ ಹೆಂಡತಿನ ಸಾಯಿಸೋದು, ಹೆಂಡತಿ ಗಂಡನ ಸಾಯಿಸೋದು, ಇಲ್ಲ ಫ್ರೆಂಡ್ಸ್ ಅವರವರೇ ಏನಾದ್ರು ಮರ್ಡರ್ ಮಾಡ್ಕೊಂಡು ಸತ್ತೋಗೋದು, ಈ ಥರದ್ದೆಲ್ಲ ಬಹಳ ನಡೀತಾ ಇದೆ. ನಾಮಿನಿ ಯಾರು ಕೊಟ್ಟಿರ್ತಾರೋ ಅದನ್ನೆಲ್ಲ ನಡೆಯೋದು. ಇದು ಕೂಡ ಇದೇ ರೀತಿಯಾದಂಥ ಒಂದು ಪ್ರಕರಣ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು ಸಂಗತಿ. ಬಟ್ ಪುಂಡಲೀಕ ಯಾಕೀಗ ಸತ್ಯ ಒಪ್ಕೊಂತಿದ್ದಾನೆ ಅನ್ನುವಂಥ ಒಂದು ಗುಮಾನಿ ಬಂದಾಗ, ಸತ್ಯನೋ ಅಥವಾ ಅವನು ಏನು ಕತೆ ಕಟ್ತೀಯನೋ ಗೊತ್ತಿಲ್ಲ, ಆ ಅನುಮಾನ ಬಂದಾಗ ಈಗ ಗೊತ್ತಾಗ್ತಿರೋದೇನು ಅಂತಾರೆ, ಈ ಪುಂಡಲೀಕ ಮತ್ತೆ ಸುಮಾ ನಡುವೆ ಜಗಳ ಶುರುವಾಯ್ತಂತೆ. ಹಂಗಾಗಿ ಈಗ ಪುಂಡಲೀಕ ನೀವು ಹೇಳ್ದಾಗೆ ನಾನ್ ತಪ್ಪಿತಸ್ಥ ಅಲ್ಲ, ಇದ್ರಲ್ಲಿ ನನ್ನ ಪಾತ್ರ ಇಲ್ಲ, ಯಾವಾಗ ಈತನಿಗೆ ಗೊತ್ತಾಯ್ತಲ್ಲ ಒಳಗೋಗ್ತಿದ್ದೀನಿ ಅಂತ, ಆಗ ಸೇಫರ್ ಸೈಡಿಗೆ ಹೋಗುವಂತ ಪ್ರಯತ್ನವನ್ನ ಈತ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಒಟ್ಟು ಮರ್ಡರ್ ಮಿಸ್ಟ್ರಿಯಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ತೆರೆದುಕೊಳ್ತಾ ಇದೆ.